ಇನ್ನು ನನ್ನ ಸಹೋದ್ಯೋಗಿ ಪ್ರಕಾಶ್ ಈಗ ಫುಲ್ ತಯಾರಿಯಲ್ಲಿ ಇದಾರಲ್ವಾ ಪ್ರೇಮ್? ಹೌದು. ಓಕೆ, ಪ್ರಕಾಶ್ ಹತ್ರ ಹೋಗ್ಬಿಟ್ಟು ಪ್ರಕಾಶ್ ಏನ್ರಿ ಸಮಾಚಾರ? ನಿಮಗಂತೂ ಕ್ರಿಕೆಟ್ ಅಂದ್ರೆ ಅಚ್ಚುಮೆಚ್ಚು, ಬೆಳಗ್ಗೆ ಹೋದ್ರೆ ಕ್ರಿಕೆಟ್ ಅಲ್ಲೇ ಇರ್ತೀರಾ. ಈಗಲೂ ಏನು ಫುಲ್ಲು ಅದೇ ಫ್ರೆಂಡ್ಸ್ಗಳನ್ನೆಲ್ಲ ನಿಲ್ಸ್ಕೊಂಡ್ಬಿಟ್ಟಿರಾ, ಏನು ಕತೆ ಅಂತ? ಅರುಣ್ ಬಡಿಗೇರ RCBಯ ವಿಜಯ ಜಾತ್ರೆಯನ್ನ ಮಾಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಕಾತ್ರದಿಂದ ಇದ್ದಾರೆ. ಇನ್ನೇನು ಕಪ್ಪು ಗೆದ್ದೇ ಗೆಲ್ತೀವಿ ಅನ್ನುವಂತಹ ದೃಢವಾಗಿರುವಂತಹ ಆತ್ಮವಿಶ್ವಾಸದಲ್ಲಿ ಅಭಿಮಾನಿಗಳಿದ್ದಾರೆ. ಸುಮಾರು ಜನ ಇದ್ದಾರೆ, ಚೀರ್ ಮಾಡ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ, ಜೊತೆಗೆ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 18 ವರ್ಷಗಳ ಕನಸು ನನ್ಸಾಗುತ್ತೆ ಅನ್ನುವಂತಹ ಒಂದು ಸಂತಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಕ್ಯೂರಿಯಸ್ ಆಗಿದ್ದಾರೆ. ಇನ್ನೇನು ಪಂದ್ಯ ಆರಂಭ ಆಗ್ತಾ ಇದ್ದ ಹಾಗೆ ಮಸ್ತ್ ಫೀಲ್ ಕೊಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ 18 ವರ್ಷಗಳ ಕನಸೇನಿದೆ ಅದು ಈ ಬಾರಿ ಈಡೇರುತ್ತೆ ಅನ್ನುವಂಥದ್ದು. ಸೊ ನೇರವಾಗಿ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಎಷ್ಟು ಜೋಶ್ ಇದೆ, ಎಷ್ಟು ಎಕ್ಸೈಟ್ ಇದೆ ಸರ್. ಬೆಳಗ್ಗೆ 4 ಗಂಟೆಗೆ ಎದ್ದು ಕೂತ್ಕೊಂಡಿದ್ದೀನಿ. ಸಾಯಂಕಾಲ ಯಾವಾಗ ಆಗುತ್ತೆ, ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ನೋಡಬೇಕು ಅಂತ. ಈ ಸಲ ಕಪ್ ನಮ್ದೇ ಅಲ್ಲ, ನಮ್ದು. ಜೈ RCB. ಸರ್, ಏನ್ ಹೇಳ್ತೀರಿ? ಇವತ್ತು ಹೈ ಸ್ಕೋರ್ ಮ್ಯಾಚ್ ಇರುತ್ತೆ. ಸೊ 60% RCB, 40% ಪಂಜಾಬ್. ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಗೆಲ್ತಾರೆ. ಸೊ ಕಪ್ RCB ಇದೇನೆ. ಏನ್ ಹೇಳ್ತೀರಿ? RCB 100% ಕಪ್ ಹೊಡೆದೇ ಹೊಡೆಯುತ್ತೆ. ನಾವು ಕಾಯ್ತಾ ಇದ್ದೀವಿ ಎಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ ಅಂತ. RCB ಕಪ್ ಹೊಡೆದೇ ಹೊಡೆಯುತ್ತೆ. ಜೈ RCB. 18 ವರ್ಷಗಳ ಕನಸು ಇದು. ಸೊ ಒಂದೇ ಒಂದು ಮೆಟ್ಟಲು ಬೇಕು. ಹೌದು, 18 ಇಯರ್ಸ್ ಆಗಿದೆ IPL ಸ್ಟಾರ್ಟ್ ಆಗಿ, ಇದುವರೆಗೂ ಗೆದ್ದಿಲ್ಲ. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18, ಇದು 18 ಸೀಸನು. ಸೊ ಈ ಸಲ ಕಪ್ ನಮ್ಮದೇ. ಆದರೂ ಈ ಸಲ ಹೈ ಸ್ಕೋರಿಂಗ್ ಗೇಮ್ ಇರಲ್ಲ. ಇವತ್ತು RCB 150 ಫಸ್ಟ್ ಬ್ಯಾಟಿಂಗ್ ಆಡುತ್ತೆ, 150 ಹೊಡೆಯುತ್ತೆ, ಡಿಫೆಂಡ್ ಮಾಡುತ್ತೆ. ಈ ಸಲ ಕಪ್ ನಮ್ಮದೇ. ಏನ್ ಹೇಳ್ತೀರಿ? ಈಗ ಇಡೀ ಟೂರ್ನಿ ಯುದ್ಧಕ್ಕೂ ಕೂಡ ಬನ್ನಿ. ಸಹಜವಾಗಿ RCB ಅಭಿಮಾನಿಗಳಂದ್ರೇ ಒಂಥರ ಥ್ರಿಲ್ಲು, ಒಂಥರ ಅದನ್ನ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನು. ಸೊ ಹೇಗೆ ನೀವು ಇದನ್ನ ಫೀಲ್ ಮಾಡ್ತೀರಿ? ವಿರಾಟ್ ಕೊಹ್ಲಿ 18ನೇ ವರ್ಷದ ಆಡ್ತಾವ್ರೆ, 18 ನಂಬರ್ ಜರ್ಸಿ, ಇವತ್ತು ಗೆಲ್ಲೇಬೇಕು. RCB ರನ್ನ, ಪಂಜಾಬ್ ಗಿಕ್ತಾರೆ ಗುನ್ನ. RCB. ಇನ್ನೂ ಒಂದಿಷ್ಟು ಜನ ಮಾತನಾಡಿಸ್ತೇನೆ. ಸರ್ ಇದು 8 ಇನ್ನಿಂಗ್ಸ್ಗಳಲ್ಲಿ 8 ಮ್ಯಾಚ್ಗಳಲ್ಲಿ 11 ಇನ್ನಿಂಗ್ಸ್ಗಳಲ್ಲಿ 200+ ಆಗಿದೆ. ಈ ಒಂದು ಮ್ಯಾಚಲ್ಲಿ ಎಷ್ಟು ಸ್ಕೋರ್ ಆಗಬಹುದು, ಮತ್ತು RCB ಏನು ಮಾಡಿದ್ರೆ ಒಂದು ಬಿಗಿ ಹಿಡಿತವನ್ನು ಸಾಧಿಸ್ಬೋದು ಈ ಮ್ಯಾಚಲ್ಲಿ? ಟಾಸ್ ವಿನ್ ಆದಮೇಲೆ ಅವರು ಏನು ತಗೋತಾರೋ ಅದ್ರ ಮೇಲೆ ಡಿಪೆಂಡು. ಬ್ಯಾಟಿಂಗ್ ತೊಗೊಂಡ್ರೆ 230+ ಹೊಡಿತಾರೆ ಯಾರು, RCB. ಬಟ್ ಪಂಜಾಬ್ ಹೊಡಿಯಲ್ಲ. ಪಂಜಾಬು 230 ಹೊಡೆದ್ರೆ RCB ಹೊಡಿತದೆ, ಚೇಸ್ ಮಾಡ್ತಾರೆ. ಪವರ್ ಪ್ಲೇಲಿ 60 ಎಲ್ಲ ಇದು ಲಾಂಗ್ ಬೌಂಡ್ರಿ ಇರೋದ್ರಿಂದ ಪವರ್ ಪ್ಲೇಲಿ ಮಿನಿಮಮ್ 16ರಿಂದ 20 ನಾವು ಸೇವ್ ಮಾಡಬೇಕು. 16ರಿಂದ 20 ನಾವು ಸೇವ್ ಮಾಡಿದ್ರೆ ಅದೊಂದು ಪಾಸಿಟಿವ್ ವೈಬ್ಸು, ಆಮೇಲೆ ಟೀಮ್ ಜೋಶ್ ಇರುತ್ತೆ. 16ರಿಂದ 20 ನಾವು ಸೇವ್ ಮಾಡಿದೆ ಅಂದರೆ ಲಾಸ್ಟ್ ನಾವು 200 ರನ್ ನೋಡಿದ್ರೆ ಅದು 220 ಲೆಕ್ಕಕ್ಕಾಗುತ್ತೆ. ಸೊ ಹಂಗಾಗಿ ನಮ್ಗೇನಂತ ಮೇನ್ ಫೀಲ್ಡಿಂಗ್. ಇವತ್ತು ಕ್ಯಾಚಸ್ ವಿನ್ ಮ್ಯಾಚಸ್. ಫೀಲ್ಡಿಂಗ್ ನಾವು ಒಂಚೂರು ಲೂಸ್ ಮಾಡಿದ್ರೂ ಮ್ಯಾಚ್ ಕೈ ತಪ್ಪೋಗೋ ಚಾನ್ಸಸ್ ಇದೆ. ಸೊ ಮೊನ್ನೆ ಅವ್ರು 101 ನಮ್ಮ ಮೇಲೆ ಆಲ್ಔಟ್ ಆಗಿದ್ದು, ಅಗೇನ್ ಅವ್ರು ಕಮ್ ಬ್ಯಾಕ್ ಮಾಡಿದ್ದಾರೆ. ಅದು 5 ಟೈಮ್ ಚಾಂಪಿಯನ್ಸ್ ಆಗಿರೋದ್ರ ಮೇಲೆ ಅವ್ರು ಗೆದ್ದು ಬಂದಿದ್ದಾರೆ ಅಂದರೆ ಅವ್ರಿಗೂ ಅಷ್ಟೇ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಬರೋದವರು. ಸೊ ನಾವು RCBನೂ ಪ್ರಿಪೇರ್ ಆಗಿದ್ದೀವಿ. ಇವತ್ತು ಹೈ ಸ್ಕೋರಿಂಗ್ ಒಂದು ಮ್ಯಾಚಿಂದ ನನಗೆ ಗೊತ್ತಿರೋಂಗೆ 450 ರನ್ ಪಾಸ್ ಆಗುತ್ತೆ. ಸೊ ಲಾಸ್ಟ್ ನೆಕ್ ಟು ನೆಕ್ಕು ಇಬ್ರಿಗೂ ಕಷ್ಟ ಇದೆ. ಯಾರು ಗೆಲ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಬಟ್ RCB ಗೆಲ್ಲುತ್ತೆ. ಒಂದು ಹುಮ್ಮಸ್ಸು ಮತ್ತು ಉತ್ಸಾಹ ಎರಡೂ ಇದೆ. ಸರ್, ಕ್ವಾಲಿಫೈಯರ್ 1ರಲ್ಲಿ ಇದೇ ಪಂಜಾಬ್ ಮೇಲೆ ಆಡುತ್ತೆ RCB. ತುಂಬ ಬಿಗಿ ಹಿಡಿತ ಸಾಧಿಸುತ್ತೆ, ಕಡಿಮೆ ಸ್ಕೋರ್ಗೆ ಕಟ್ಟೆ ಹಾಕುತ್ತೆ. ಸೊ ಆ ಥರದ ಬಾಲಿಂಗ್ ಯೂನಿಟ್ ನಮ್ಮ RCBಯಲ್ಲೂ ಕೂಡ ಇದೆ. ಸೊ ಈ ಮ್ಯಾಚ್ನಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ಸರ್, ಬೌಲಿಂಗಲ್ಲಿ ನೋಡೋಕೆ ಹೋದರೆ ಹ್ಯಾಸಲ್ವುಡ್ ಈಸ್ ಫ್ರಂಟಲ್ಲಿದ್ದಾರೆ. ಮುಂದೆ ಎಲ್ಲರಿಗೂ ಚೆನ್ನಾಗಿ ಬೌಲಿಂಗ್ ಆಗ್ತಾನೂ ಬರ್ತಾ ಇದ್ದಾರೆ. ಬ್ಯಾಟಿಂಗ್ ಲೈನಪ್ಪಲ್ಲಿ ನೋಡೋಕೆ ಹೋದರೆ ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಬಟ್ ಇವತ್ತಿನ ಪರ್ಫಾರ್ಮೆನ್ಸಲ್ಲಿ ನಂಗೆ ತಿಳಿದ ಮಟ್ಟಿಗೆ ಲಿವಿಂಗ್ ಸ್ಟೋನ್ ಇಡೀ ಸೀಸನ್ ಆಡಿಲ್ಲ. ಬಟ್ ನನಗೆ ತಿಳಿತದೆ ಇವತ್ತು ಲಿವಿಂಗ್ ಸ್ಟೋನ್ ಆಟ ಇದೆ. ಇವತ್ತು 100% ಇದೆ. RCB ಗೆದ್ದೇ ಗೆಲ್ಲುತ್ತೆ. ಈ ಸಲ ಕಪ್ ನಮ್ದು. ಏನು ಹೇಳ್ತಿ ಬಿಟ್ಟ? ಎಷ್ಟು ಕ್ಯೂರಿಯಸ್ ಇದೆ? 100% ಕ್ಯೂರಿಯಸ್ ಇದೆ. ಸಹಜವಾಗಿ RCB ಅಭಿಮಾನಿಗಳು ಇವತ್ತು ರಾತ್ರಿ ವಿಜಯೋತ್ಸವದ ಜಾತ್ರೆಯನ್ನ ಮಾಡೋದಕ್ಕೆ ಸಂಭ್ರಮ. ಎಲ್ಲರದು ಕೇಳಿದ್ರಿ, ನಿಮ್ದು ಹೇಳಿ. ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿ ಎಲ್ಲ ಆಡ್ತಿರ್ತೀರಪ್ಪ, 11-12 ಗಂಟೆವರೆಗೂ. ನೀವು ಹೇಳಿ ನಿಮ್ಮ ಕತೆ ಏನು ಅಂತ ಹೇಳಿ. ಯಾರು ಗೆಲ್ತಾರೆ, ಹೇಗೆ ಏನಾದ್ರೆ ಗೆಲ್ತಾರೆ RCB ಅಂತ ಹೇಳಿ. ಖಂಡಿತವಾಗ್ಲೂ ಅದರಲ್ಲಿ 2 ಮಾತಿಲ್ಲ. RCB ಪಕ್ಕ ವಿನ್ ಆಗುತ್ತೆ.
ಕೇವಲ RCB ಇದು ಪಂದ್ಯ ಮಾತ್ರ ಅಲ್ಲ, ಭಾವನೆಗಳ ಸಮ್ಮಿಲನ ಕೂಡ ಹೌದು. ಅದರ ಜೊತೆಗೆ ಪಂದ್ಯದ ಹಿಡಿತ ಮತ್ತೆ ಈ ಒಂದು ಇಡೀ ಸೀಸನ್ನ RCBಯ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದ್ರೆ ಕೇವಲ ಬ್ಯಾಟಿಂಗ್ ಲೈನಪ್ ಮಾತ್ರ ಅಲ್ಲ, ಬೌಲಿಂಗ್ ಲೈನಪ್ ಕೂಡ ತುಂಬ ಸ್ಟ್ರಾಂಗ್ ಇದೆ. ಸೊ ಈ ಹಿಂದಿನ 17 ಸೀಸನ್ಗಳಿಗೆ ಹೋಲಿಕೆ ಮಾಡಿದರೆ ಈ ಬಾರಿಯ ಸೀಸನ್ನಲ್ಲಿ RCBಗೆ ಒಂದು ರೀತಿಯಲ್ಲಿ ಬಲಿಷ್ಠ ತಂಡ ಆಗಿದೆ. ಎಲ್ಲದರಲ್ಲೂ ಕೂಡ ಅಂದರೆ ಮಿಡ್ಲ್ ಆರ್ಡರ್ ಆಗಿರ್ಬೋದು, ಟಾಪ್ ಆರ್ಡರ್ ಆಗಿರ್ಬೋದು, ಬ್ಯಾಟಿಂಗ್ ಯೂನಿಟಲ್ಲಿ ತುಂಬ ಸಖತ್ತಾಗಿರುವಂತಹ ಸ್ಟ್ರೆಂತ್ ಇದೆ. ಬೌಲಿಂಗ್ನಲ್ಲಿ ಕೂಡ ನಾರ್ಮಲ್ ಆಗಿ ಸ್ವಿಂಗ್ ಕ್ವಿನ್ ಏನಿದ್ದಾರೆ ಭುವನೇಶ್ವರ್ ಮತ್ತೆ ಹೇಸಲ್ವುಡ್ ಸ್ಪಿನ್ ಯೂನಿಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹೀಗಾಗಿ ಪಂಜಾಬನ್ನು ಈ ಒಂದು ಫೈನಲ್ ಪಂದ್ಯದಲ್ಲಿ ಈಸಿಯಾಗಿ ಕಟ್ಟಿ ಹಾಕ್ತಾರೆ. ಈ ಮೂಲಕವಾಗಿ ಟ್ರೋಫಿಯನ್ನು ಎತ್ತಿ ಹಿಡಿದು ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇದೆ. ಇಡೀ ಜಗತ್ತು ಈ ಒಂದು ಸೆಲೆಬ್ರೇಷನ್ ಅನ್ನ RCBಯ ಅಭಿಮಾನಿಗಳ ಸೆಲೆಬ್ರೇಷನ್ ಅನ್ನ ನೋಡೋದಕ್ಕೆ ಜಗತ್ತು ಕೂಡ ಕಾತುರದಿಂದ ಕಾಯ್ತಾ ಇದೆ. ಅರುಣ್ ಬಡಿಗೇರ್. ಓಕೆ, ಪ್ರಕಾಶ್ ಡಿ ರಾಂಪುರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಟಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಬಹಳಷ್ಟು ಹೇಳ್ತಾ ಇದ್ದಾರೆ. ಸೊ ಟಾಸ್ ಯಾರು ಗೆಲ್ತಾರೆ, ಅದಾದ ನಂತರ ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ಕೊಂಡವ್ರಿಗೆ ಬಹಳ ಜಾಸ್ತಿ ಬೆನಿಫಿಟ್ ಅಂತಿದ್ದಾರೆ. ಚೇಸಿಂಗಿಗೆ ತುಂಬಾ ಚಾನ್ಸಸ್ ಜಾಸ್ತಿ ಅಂತ ನೋಡೋಣ. ಈಗ ಅದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ.